ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡ್ತಾ ಇದ್ದಂಗೆ ಬಿಜೆಪಿ ಹಲವು ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಸೊ ಕರಸೇವಕರನ್ನ ಬಂಧನ ಮಾಡ್ತಾ ಇರೋದಂಗೆ ಈಗ ಪ್ರತಿಭಟನೆ ಜೋರಾಗಿದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಒಂದು ಕ್ಯಾಂಪೇನ್ ಶುರು ಮಾಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಭಾರೀ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಸೊ ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನವಾಗ್ತಾ ಇದ್ದಂತೆ ಈಗ ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಭಾರೀ ಪ್ರತಿಭಟನೆಯನ್ನ ಮಾಡಿ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಪೋಸ್ಟರ್ಗಳನ್ನ ಹಿಡ್ಕೊಂಡು ಅಭಿಯಾನವನ್ನ ಮಾಡಿಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ವಾಗ್ದಾಳಿಯನ್ನ ಮಾಡಿದ್ದಾರೆ ಸರ್ಕಾರದ ಮೇಲೆ ಹಾಗೂ ಸಿದ್ದರಾಮಯ್ಯನವರ ಮೇಲೆ. ಬಿಜೆಪಿ ನಾಯಕರು ಇವತ್ತು ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರಿನಲ್ಲೆಲ್ಲ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸಿದೆ. ಕರಸೇವಕರ ಬಂಧನ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡಿದೆ. ಹುಬ್ಬಳ್ಳಿ ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನವಾಗ್ತಾ ಇದ್ದಂತೆ ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಜೋರು ಮಾಡಿದ್ದಾರೆ. ಬಿಜೆಪಿಗರಿಂದ ಈಗ ಪ್ರತಿಭಟನೆ ಜೋರಾಗಿದೆ. ನಿನ್ನೆ ಹುಬ್ಬಳ್ಳಿಯಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದರು. ಪೊಲೀಸ್ ಠಾಣೆಗೆ ನುಗ್ಗುವಂಥ ಕೆಲಸವನ್ನ ಮಾಡಿದರು. ಆಮೇಲೆ ಅಲ್ಲಿ ಕಮಿಷನರ್ ಅವರೇ ಸ್ವತಃ ಬಂದು ಅವ್ರನ್ನ ಸಮಾಧಾನ ಪಡಿಸುವಂಥ ಕೆಲಸವನ್ನ ಮಾಡಿದರು. ಸೊ ಈಗ ಸದ್ಯಕ್ಕೆ ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರಿನಲ್ಲಿ ಇವತ್ತು ಪ್ರತಿಭಟನೆ ಆಗಿದೆ. ಬೆಂಗಳೂರಿನಲ್ಲಿ ಸುನಿಲ್ ಕುಮಾರ್ ಅವರು, ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು, ಜೊತೆಗೆ ಚನ್ನಬಸಪ್ಪನವರು, ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರು ದೊಡ್ಡ ಮಟ್ಟದ ಅದು ರಜಪೂತರು ಇರ್ಬೋದು, ಹಿಂದೂಗಳು, ಯಾರು ಎಲ್ಲರ ರಾಜರುಗಳು ಅದಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನ ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಸೈನಿಕರು ಸತ್ತಿದ್ದಾರೆ ಆ ಸಂದರ್ಭದಲ್ಲಿ. ಅವರೇನು ಬಿಜೆಪಿಯವರ? ರಾಮ ಮಂದಿರದ ಸುದ್ದಿ ಬಂದ್ರೆ ಕರಸೇವಕರನ್ನ ಬಂಧಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಕರಸೇವೆ ಸಂದರ್ಭದಲ್ಲಿ ಕಿರುಕುಳ ಕೊಟ್ಟು ಬೆದರಿಕೆ ಮಾಡಿ ಇಡೀ ರಾಜ್ಯದಲ್ಲಿ ಯತೀಂದ್ರ ಒಂದ್ ಕಡೆ ಹೇಳಿಕೆ, ಹರಿಪ್ರಸಾದ್ ಒಂದ್ ಕಡೆ ಹೇಳಿಕೆ, ಸಿದ್ದರಾಮಯ್ಯನವರ ಒಂದ್ ಕಡೆ ಹೇಳಿಕೆ, ಈ ಹೇಳಿಕೆಗಳನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಈಗ ಭಯಭೀತಿ ವಾತಾವರಣ. ಅಯ್ಯೋ, ರಾಮ ಮಂದಿರ ಪೂಜೆ ಸಂದರ್ಭದಲ್ಲಿ ಏನೋ ಗಲಾಟೆ ಆಗ್ಬೋದು, ನಾವ್ಯಾರು ಹೋಗ್ಬಾರ್ದು ಅನ್ನೋ ಒಂದು ಭೀತಿಯನ್ನ ಇವತ್ತು ರಾಜ್ಯದ ಜನತೆಗೆ ಬಿಂಬಿಸೋಕೆ ಹೊರಟಿರುವಂತದ್ದು. ಇದು ಹೇಡಿತನದ ರಾಜಕಾರಣ, ಹೇಡಿಗಳು ಮಾಡುವಂತ ರಾಜಕಾರಣ. ಬಂಧಿಸ್ತಾ ಇದ್ದೀವಿ, ಆಮೇಲೆ ನಿಮ್ಮ ಮೇಲೆ ಯಾವುದಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಶ್ರೀಕಾಂತ್ ಪೂಜಾರಿ ಅವ್ರನ್ನು ಬಿಡುಗಡೆ ಮಾಡಬೇಕು. ಅವ್ರನ್ನ ಕರಸೇವಕ ಅಂತ ಅವ್ರನ್ನು ಬಂಧಿಸೋದಾದ್ರೆ, ನಾನು ಕರಸೇವೆಗೆ ಹೋಗಿದ್ದೆ, ನಮ್ಮನ್ನು ಬಂಧಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸ್ತೇವೆ. ನಮ್ಮ ಪ್ರತಿಭಟನೆಗೆ ಅವರು ವಶಕ್ಕೆ ಪಡೆದಿತ್ತು. ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ಅಯೋಧ್ಯೆಯ ಕಾರ್ಯಸೇವೆನಲ್ಲಿ ನಾನು ಮತ್ತು ಸಿಟಿ ರವಿಯವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆನಲ್ಲಿ ಭಾಗವಹಿಸಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆ. ಸರಿಯೂ ನದಿಯಿಂದ ನಮಗೆ ಏನು ಸೂಚನೆ ಇತ್ತು ಆ ಸೂಚನೆಯ ಪ್ರಕಾರ ಕಾರ್ಯಸೇವೆನಲ್ಲಿ ಡಿಸೆಂಬರ್ 6ನೇ ತಾರೀಕು ನಾನು ಭಾಗವಹಿಸಿದಂತ ರೋಮಾಂಚನಕಾರಿಯಾದಂತ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ. ಸರ್ಕಾರ ರಾಮಭಕ್ತರನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕಾರ್ಯಸೇವೆ ಮಾಡಿದ್ದೇನೆ ಆ ಕೇಸುಗಳಿಗೆ ಏನೇನು ಆ್ಯಕ್ಷನ್ ತೊಗೊಂಡಿದ್ದಾರೆ, ಏನಿದೆ ದಾಖಲೆಗಳಲ್ಲಿದೆ, ಕೋರ್ಟಲ್ಲಿದೆ. ಇದು 32 ವರ್ಷದ ಹಿಂದೆ ಅಯೋಧ್ಯೆ ಸಂದರ್ಭದಲ್ಲಿ ಆಗಿರುವಂಥ ಪ್ರಕರಣದಲ್ಲಿ ಅವನು ಭಾಗಿಯಾಗಿದ್ದಾನ, ಮಿಸ್ಸಿಂಗ್ ಇದ್ದಾನೆ ಅಂತ ಹೇಳಿ ಕೋರ್ಟಿನ ಕೇಸುಗಳನ್ನು ಪೂರ್ತಿ ಮಾಡೋ ಸಲುವಾಗಿ ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಆ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಮಿಕ್ಕಿದ 16 ಕೇಸಲ್ಲಿಗೆ 32 ವರ್ಷ ಹಾಕಬೇಕು. ಈ ಪ್ರಕರಣ ತಗೊಳ್ಳಿ. ಅದ್ರ ಜೊತೆಗೆ ನಾನು ಅದಕ್ಕೆ ಹೇಳಿದ್ದೆ, ಅದು ಒಂದೇ ಅಲ್ಲ, ಬರೀ ಶ್ರೀಕಾಂತ್ ಪೂಜಾರಿದು ಒಂದೇನಾ? ಹುಬ್ಬಳ್ಳಿ ತುಂಬ ಇಂಥ ಜನ ಇದ್ದಾರೆ, ಗಡಿಪಾರಾದಂಥ ಜನ ಇದ್ದಾರೆ, ಗುಂಡ ಕಾಯ್ದಲ್ಲಿರುವಂಥ ಜನ ಇದ್ದಾರೆ. ಯಾಕೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ? ಕರಸೇವಕರ ಮೇಲೆ ಅನೇಕ ಪ್ರಕರಣಗಳಿವೆ. ಮುಖ್ಯಮಂತ್ರಿ ಇದ್ದಾರೆ, ಬಂಧನ ಮಾಡೋದೇ ತಪ್ಪು ಅಂತ ಮುಖ್ಯಮಂತ್ರಿಗಳು 18ಕ್ಕೂ ಹೆಚ್ಚು ಪ್ರಕರಣ. 32 ವರ್ಷಗಳ ಕೆಳಗಿಂದು ಒಂದು ಪ್ರಕರಣ ಪೂಜಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ? ಅಪರಾಧಿನ ಅರೆಸ್ಟ್ ಮಾಡಬಾರ್ದಾ? ಅಪ್ಪ, ಆರೋಪ ಆಗಿದ್ದ ಬಗ್ಗೆ FIR ಇನ್ನೂ ಎಲ್ಲೋಗಿದೆ ಅಂತ ಗೊತ್ತಿಲ್ಲ. 32 ವರ್ಷಗಳ ಕೆಳಗೆ ಸಾವಿರಾರು ಫೈಲ್ಗಳಿದೆ, ನಾವು ಕ್ಲಿಯರ್ ಮಾಡಬಾರ್ದಾ?
ಹಿಂದಿನ ಎಲ್ಲ ಫ್ಲೈಯರ್ಗಳು ಹಂಗೆ ಉಳಿಬೇಕಾ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 600 ಫೈಲನ್ನು ಬರೀ ಹುಬ್ಬಳ್ಳಿನಲ್ಲೇ ಇದೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಕರಸೇವಕನಿಗೆ ಯಾಕೆ ತಗೊಂಡ್ರು, ರಾಮಭಕ್ತನಿಗೆ ಯಾಕೆ ಕೇಸ್ ತಗೊಂಡ್ರು, ಇನ್ನು 600 ಕೇಸಿನ ಬಗ್ಗೆ ಯಾಕೆ ಮುಟ್ಟಿಲ್ಲ? ಇಡೀ ದೇಶ ಅಯೋಧ್ಯೆಯಲ್ಲಿ ರಾಮ ಮತ್ತೆ ಬರ್ತಾ ಇದ್ದಾನೆ ಅನ್ನುವಂಥ ಸಂತೋಷದಲ್ಲಿ ಸಂಭ್ರಮದಲ್ಲಿದ್ದರೆ 31 ವರ್ಷದ ಹಳೆ ಕೇಸನ್ನು ತೆಗೆದು ಒಬ್ಬ ಕರಸೇವಕನ ಮೇಲೆ ಕೇಸ್ ಹಾಕುವಂಥ ಒಂದು ಪೈಶಾಚಿಕ ಮನಸ್ಥಿತಿ ಇದೆಯಲ್ಲ, ಅದು ಈ ಕಾಂಗ್ರೆಸ್ ಪಾರ್ಟಿಯದ್ದು. ದೇವಸ್ಥಾನದ ಒಳಗಡೆ ಕರೆದ್ರೂ ಕೂಡ ಬರಲ್ಲ, ನಾನು ಹೋಗಲ್ಲ ಅನ್ನುವಂಥ ವ್ಯಕ್ತಿಗಳು ಕರೆದು ಇಫ್ತಾರ್ ಪಾರ್ಟಿಗಳನ್ನು ಅರೇಂಜ್ ಮಾಡುವಂಥದ್ದು ನಾವು ನೋಡಿದ್ದೀವಿ.